ಹಲೋ ಆಫೀಸರ್ಸ್, ವೆಲ್ಕಮ್ ಟು ಮಾರ್ಗದರ್ಶಿ ಸಿರೀಸ್ ನಂಬರ್ 1. ಸೊ ಎಲ್ಲರೂ ನಿಮ್ಮ ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತು ಯಾರ್ಯಾರಿಗೆ ಮಾಕ್ ಆ ಒಂದು ಡೇಟಲ್ಲಿ ಸಿಕ್ಕಿದೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ವೆಲ್ ಪ್ರಿಪೇರ್ಡ್ ಆಗಿ ಬನ್ನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಲೆಕ್ಚರ್ ನಂಬರ್ 1. ಈ ಒಂದು ಲೆಕ್ಚರ್ನಲ್ಲಿ ಅಥವಾ ಈ ಒಂದು ಸಿರೀಸಲ್ಲಿ ವಿ ವಿಲ್ ಬಿ ಮೇಜರ್ಲಿ ಫೋಕಸಿಂಗ್ ಆನ್ PM ಮೋದಿ, ಅಂದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 7 ಅಪೀಲ್ಗಳು. ಇದ್ರ ಬಗ್ಗೆ ನಮಗೆ ಇಂಟರ್ವ್ಯೂ ಪ್ಯಾನಲಿಸ್ಟ್ ಅವರು ಕೇಳ್ತಾರೆ. ಯಾಕಂದರೆ ಇದ್ರಲ್ಲಿ 3 ಥರ ಪ್ರಶ್ನೆ, 3 ಮೇಜರ್ ಆಗಿ ಕೇಳೋ ಚಾನ್ಸಸ್ ಇದೆ. ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆ ಮುಖಾಂತರ ಇನ್ನೊಂದು ನಮ್ಮ ದೇಶದ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಆಗಿ ಕೇಳ್ಬೋದು. ಅದು ಬಿಟ್ಟರೆ ನಮ್ಮ ಭಾರತ ಪರವಾಗಿ ಇಂಡಿಯನ್ ಟ್ರೇಡ್ ಅಥವಾ ಈ ವರ್ಲ್ಡ್ ಎಕನಾಮಿಕ್ ಪರವಾಗೂ ನಮ್ಮ ಭಾರತದ ಮೇಲೆ ಪ್ರಶ್ನೆ ಕೇಳ್ಬೋದು. ಈ 3 ಚಾನ್ಸಸ್ ಇದೆ ಈ ಒಂದು ಟಾಪಿಕ್ ಮೇಲೆ ನಮಗೆ ಕೇಳೋಕ್ಕೆ. ಸೊ ಈ ಒಂದು 7 ಅಪೀಲ್ ಮೇಜರ್ಲಿ ಏನ್ರ ಬೇಸ್ ಮೇಲೆ ಅಂತಂದರೆ ಮೇಜರ್ಲಿ ಯಾವುದ್ರ ಮೇಲೆ, ಇರಾನ್ ಮತ್ತು ವರ್ಸಸ್ ಯಾವುದು USA ಕಾನ್ಫ್ಲಿಕ್ಟ್. ಓಕೆನಾ, ಇರಾನ್ ಮತ್ತು US ಕಾನ್ಫ್ಲಿಕ್ಟ್ ನಡುವೆ, ಈ ಇಬ್ಬರು ನಡುವೆ ಕಾನ್ಫ್ಲಿಕ್ಟ್ ಆದ ಆ ಒಂದು ಕ್ರೈಸಿಸಿಂದ ನಮಗೆ, ಅಂದರೆ ನಮ್ಮ ಭಾರತಕ್ಕೆ ಏನಿದೆ ಲಾಂಗ್ ಟರ್ಮ್ ಎಕನಾಮಿಕ್ ಇಂಪ್ಯಾಕ್ಟ್, ಓಕೆನಾ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಕರೆಂಟ್ ಸಿಚುವೇಶನಲ್ಲಿ ನಾವು ಮೆಷರ್ಸ್ ತಗೊಂಡಿಲ್ಲ ಅಂತ ಅಂದರೆ ವಿ ವಿಲ್ ತೊಳಗಿರ್ತೀವಿ, ಎಕನಾಮಿಕ್ ಕ್ರೈಸಿಸಲ್ಲಿ ಫಾಲ್ ಇನ್ ಆಗ್ತೀವಿ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಈ ಒಂದು 7 ಅಪೀಲ್ಗಳನ್ನ ಫಾಲೋ ಮಾಡಿದ್ದಾರೆ. ಓಕೆನಾ, ಈಗ ಇಂಟರ್ವ್ಯೂ ಪ್ಯಾನಲಿಸ್ಟ್ ಅವರು ಯಾವ್ಯಾವ ಒಂದು ಕ್ವಶನ್ನ ಹೇಗೆ ಕೇಳ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ. ಇಂಟರ್ವ್ಯೂ ಪ್ಯಾನಲಿಸ್ಟ್ ಅವರು ಒಂದು ಸ್ಪೆಸಿಫಿಕ್ ಆಗಿ ಒಂದು ಕ್ಯಾಂಡಿಡೇಟ್ಗೆ ಕೇಳ್ಬೋದು, ಒಂದೊಂದೇ ಸ್ಟೇಜಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟಾಪಿಕ್ನ ಈ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಟಾಪಿಕ್ ಏನ್ರ ಮೇಲೆ ಡೀಲ್ ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅದ್ರ ಮೇಲೆ ಡೀಲ್ ಮಾಡುತ್ತೆ. ಸೊ ನಾವು ಕರೆಂಟ್ ಅಫೇರ್ಸ್ನ ಓದ್ತಿದ್ದೀವಿ ಅಂದರೆ ಸ್ಟ್ಯಾಟಿಕ್ನ ಬಿಡಬಾರ್ದು. ಕರೆಂಟ್ ಅಫೇರ್ಸ್ ಓದಬೇಕಾರೆಲ್ಲನೂ ಸ್ಟ್ಯಾಟಿಕ್ನ ರಿವಿಷನ್ ಮಾಡ್ಕೋಬೇಕು. ಸೊ ಒಂದು ಕ್ವಿಕ್ ರಿವಿಷನ್ ನೋಡ್ಕೊಂಡು ಬಂದ್ಬಿಡೋಣ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೇನು, ನಮ್ಮ ಭಾರತದಲ್ಲಿ ಯಾವುದೇ ಥರ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ ನಮ್ಮ ಭಾರತ ಮತ್ತು ರೆಸ್ಟ್ ಆಫ್ ದ ವರ್ಲ್ಡ್, ಆ ಒಂದು ನಡುವೆ ಏನು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ 2 ಥರ ಅಕೌಂಟ್ ಇರುತ್ತೆ, ಒಂದು ಕರೆಂಟ್ ಅಕೌಂಟು, ಇನ್ನೊಂದು ಕ್ಯಾಪಿಟಲ್ ಅಕೌಂಟು. ಈ ಕರೆಂಟ್ ಅಕೌಂಟ್ ಏನ್ರ ಮೇಲೆ ಡೀಲ್ ಮಾಡುತ್ತೆ, ಕರೆಂಟ್ ಅಕೌಂಟ್ ಏನಿದ್ರು ಈಗ ನಾವು ಗೂಡ್ಸ್ ಕಳಿಸೋದು ಮತ್ತು ನಮಗೇನಾದ್ರು ಗೂಡ್ಸ್ ಬೇಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಟ್ರೇಡ್ ಇನ್ ಗೂಡ್ಸ್ ಮತ್ತು ಟ್ರೇಡ್ ಇನ್ ಸರ್ವಿಸಸ್. ಅದು ಬಿಟ್ಟರೆ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂದರೆ ಏನು, ಈಗ ನಮ್ಮ ದೇಶದಲ್ಲಿ ಇರೋರು ಯಾರಾದರೂ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ನಮ್ಗೆ ಏನಾದ್ರು ದುಡ್ಡು ಕಳಿಸ್ತಿದ್ರೆ ಅದನ್ನು ಟ್ರಾನ್ಸ್ಫರ್ ರೆಮಿಟೆನ್ಸ್ ಅಂತ ಕರಿತೀವಿ. ಅದೆಲ್ಲ ಏನು ಕೆಳಗಡೆ ಬರುತ್ತೆ, ಟ್ರಾನ್ಸ್ಫರ್ ಪೇಮೆಂಟ್ಸಲ್ಲಿ ಬರುತ್ತೆ. ಈಗ ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಏನಾದ್ರು ಒಂದು ಅಸೆಟ್ ಫಾರ್ಮೇಷನ್, ಅದು ಕ್ಯಾಪಿಟಲ್ ಅಂತ ಕರಿತೀವಿ ಅಲ್ವಾ. ಈಗ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸು, ಬಾರೋಯಿಂಗ್ಸ್ ಆಗಿರ್ಬೋದು, ಇದೆಲ್ಲ ಕ್ಯಾಪಿಟಲ್ ಅಕೌಂಟ್ ಕೆಳಗಡೆ ಬರುತ್ತೆ. ಸೊ ನಾನು ಅನ್ಕೊಳ್ತೀನಿ ಎಲ್ಲರೂ ಇದ್ರ ಬಗ್ಗೆ ಓದಿರ್ತೀರ ಅಂತ. ಸೊ ಒಂದು ಕ್ವಿಕ್ ರಿವಿಷನ್ ಥರ ನಾವು ಇದನ್ನು ತಗೊಳ್ತಿದ್ದೀವಿ. ನೆಕ್ಸ್ಟ್ ಈಗ ಫಾರೆಕ್ಸ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದ್ರೆ ಏನು, ಇದು ಒಂದು ಅಸೆಟ್ಟು. ಯಾರು ಮಾಡಿರ್ತಾರೆ, ಯಾರು ಇಟ್ಕೊಂಡಿರ್ತಾರೆ, ನಮ್ಮ ದೇಶದಲ್ಲಿ RBI ಇಟ್ಕೊಂಡಿದೆ. ಓಕೆನಾ, ಏನಕ್ಕೆ, ಈಗ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಇದನ್ನು ನಾವು ಡಾಲರ್ಸಲ್ಲಿ ಪೇ ಮಾಡೋಕ್ಕೆ ಒಂದು ಅಸೆಟ್ನ ಇಟ್ಕೊಂಡಿದ್ದೀವಿ. ಓಕೆನಾ, ಅದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ ಕರಿತೀವಿ ಅಥವಾ ಫಾರೆಕ್ಸ್ ಅಂತ ಕರಿತೀವಿ. ಸೊ ನಾವು ಮೇಜರಾಗಿ 4 ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಮೇಂಟೈನ್ ಮಾಡಿದ್ದೀವಿ. ಒಂದು ಫಾರಿನ್ ಎಕ್ಸ್ಚೇಂಜ್ ಅಸೆಟ್ಸು, ನೆಕ್ಸ್ಟ್ ಗೋಲ್ಡ್ ರಿಸರ್ವ್ಸು, ಆಮೇಲೆ SDR ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರಿತೀವಿ. ಇದನ್ನು ನಾವು ಪೇಪರ್ ಗೋಲ್ಡ್ ಅಂತಲೂ ಕರಿತೀವಿ. ಅದಾದಮೇಲೆ ರಿಸರ್ವ್ ಟ್ರೆಂಚ್ ವಿತ್ IMF, ಇದನ್ನೆಲ್ಲನೂ ನಾವು ಮೇಂಟೈನ್ ಮಾಡಿದ್ದೀವಿ. ಸೊ ಅದಾದಮೇಲೆ ಈಗ ಡಿಪ್ರಿಸಿಯೇಷನ್ ಅಂದ್ರೇನು, ಡಿಪ್ರಿಸಿಯೇಷನ್ ಆಫ್ ಮನಿ ಅಂದರೆ ಕರೆನ್ಸಿ, ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಆಗಿ ತೊಗೊಳ್ಳಿ ಅಥವಾ ಮನಿ ಅಂತ ತೊಗೊಳ್ಳಿ. ಏನಂದರೆ ಈ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ. ಈಗ ನಮ್ಮ ರುಪಿ ವ್ಯಾಲ್ಯೂ ಏನಾದರೂ ಡಿಕ್ರೀಸ್ ಆಯಿತು ಅಂತಂದರೆ ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಈ ಡಿಪ್ರಿಸಿಯೇಷನ್ ಯಾಕಾಗುತ್ತೆ ಅಂದರೆ ಬೇಸ್ಡ್ ಆನ್ ದ ಮಾರ್ಕೆಟ್ ಫೋರ್ಸಸ್, ಒಂದು ಡಿಮ್ಯಾಂಡಿಂದ ಆಗಿರ್ಬೋದು ಅಥವಾ ಸಪ್ಲೈಯಿಂದ ಆಗಿರ್ಬೋದು. ಆ 2 ಕಾರಣಗಳಿಂದ ಏನಾದರೂ ನಮ್ಮ ಕರೆನ್ಸಿ ಏನಾದರೂ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗುತ್ತೆ ಅಥವಾ ಏನಾದರೂ ಆದರೆ ಅದನ್ನು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಕಡಿಮೆ ಆದರೆ ಡಿಪ್ರಿಸಿಯೇಷನ್, ಜಾಸ್ತಿ ಆದರೆ ಅಪ್ರಿಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ಕೀ ಟರ್ಮಿನಾಲಜಿ ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಕೌಂಟ್ ನಮಗೆ ನೋಡಿದ್ವಿ ನಾವು. ಈಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಗ್ಗೆ ನೋಡೋಣ. ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೇನು, ಈಗ ನಮ್ಮ ದೇಶ ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ತೈತೆ, ಇಂಪೋರ್ಟ್ನ ಕಡಿಮೆ ಮಾಡ್ತಿದೆ. ಓಕೆನಾ,
ಇಲ್ಲಿ ಡೆಫಿಸಿಟ್ ಇದು ಡೆಫಿಸಿಟ್ ಅಲ್ಲ. ಡೆಫಿಸಿಟ್ ಅಂದರೆ ಯಾವಾಗ ನಮ್ಮ ಕಂಟ್ರಿ ಇಂಪೋರ್ಟ್ನ ಜಾಸ್ತಿ ಮಾಡಿಕೊಂಡು ಎಕ್ಸ್ಪೋರ್ಟ್ನ ಕಡಿಮೆ ಮಾಡ್ಕೊಂಡ್ರೆ ಅದೇನಂತೀವಿ ನಾವು ಡೆಫಿಸಿಟ್ ಅಂತ ಕರಿತೀವಿ. ಬಟ್ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿ ಇಂಪೋರ್ಟ್ನ ಕಡಿಮೆ ಮಾಡಿದ್ರೆ ಇದನ್ನು ಸರ್ಪ್ಲಸ್ ಅಂತ ಕರಿತೀವಿ, ಸರ್ಪ್ಲಸ್ ಅಂತ ನಾವು ಕರಿತೀವಿ. ಓಕೆನಾ. ಈಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಗ್ಗೆ ನಮಗೆ ಗೊತ್ತು, ಅಂದರೆ ಏನು, ನಮ್ಮ ಕಂಟ್ರಿ ಅವ್ರು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಅಂತ. ಇದಿಷ್ಟು ಕೀ ಟರ್ಮಿನೇಷನ್ ನೆನ್ಪಿಟ್ಕೊಳ್ಳಿ. ಇದಿಷ್ಟ್ರ ಮೇಲೇ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆನಾ. ಮೋದಿ ಅವರು ಏನು 7 ಅಪೀಲ್ಸ್ ಕೊಟ್ಟಿದ್ದಾರಲ್ಲ ಅದಿಷ್ಟು ಈ ಒಂದು ಕಾನ್ಸೆಪ್ಟ್ ಮೇಲೇ ಡೀಲ್ ಮಾಡುತ್ತೆ. ಕಮಿಂಗ್ ಟು ದ ಫಸ್ಟ್ ಅಪೀಲ್ ಏನು, ಮೋದಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ ಅಂದರೆ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ಕ್ರೂಡ್ ಆಯಿಲ್. ನಮ್ಮ ಭಾರತದಲ್ಲಿ ಯಾವುದೇ ಥರ ಕ್ರೂಡ್ ಆಯಿಲ್ ಇಲ್ಲ, ಅಂದರೆ ಪ್ರೊಡಕ್ಷನ್ ಮಾಡಲ್ಲ ನಾವು. ಮೇಜರ್ಲಿ ವಿ ಇಂಪೋರ್ಟ್. ಎಷ್ಟು ಇಂಪೋರ್ಟ್ ಮಾಡ್ಕೊತೀವಿ ಅಂದರೆ 85% ಕ್ರೂಡ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈ 85%ಅಲ್ಲಿ ನಾವು 65% ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತೀವಿ, ಯಾವೊಂದು ಕಂಟ್ರೀಸಿಂದ, ಮಿಡಲ್ ಈಸ್ಟ್ ಏಷ್ಯಾ ಅಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಓಕೆನಾ. ಅಂದರೆ ಯಾವ್ಯಾವ ಕಂಟ್ರಿ ಈಗ ನಡೀತಿದೆಯಲ್ಲ ವಾರ್, ಇರಾನ್ ಆಗಿರ್ಬೋದು, ಕುವೈತ್, ಇವೆಲ್ಲ ಆ ಒಂದು ಸ್ಥಳದಲ್ಲಿ ಬರೋ ಕಂಟ್ರೀಸ್ಗಳು. ಇಲ್ಲಿ 65% ನಾವು ಈ ಒಂದು ಕಂಟ್ರೀಸಿಂದನೇ ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಸೊ ಈಗ ನಮ್ಗೆ ಏನಾಗೈತೆ ಅಂತಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದರೆ ಹೇಳಿ, ನಮಗೆ ಡಿಮ್ಯಾಂಡ್, ಭಾರತಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ, ನಮ್ಮ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಐತೆ. ಸೊ ಓಕೆನಾ. ಇವಾಗ ಏನೈತೆ, ಕ್ರೂಡ್ ಆಯಿಲ್ ಪ್ರೈಸು ಜಾಸ್ತಿ ಆಗಿದೆ. ಸೊ ನಾವು ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ ಈಗ 100 ರೂಪಾಯಿ ಕೊಡೋ ಜಾಗದಲ್ಲಿ ನಾವು 200 ರೂಪಾಯಿ ಕೊಡ್ತಿದ್ರೆ ಏನಾಗುತ್ತೆ, ನಮ್ಮ ಖರ್ಚು, ನಮ್ಮ ಹತ್ರ ಇರೋ ಡಾಲರ್ ರಿಸರ್ವ್ಸು ಕಡಿಮೆ ಆಗುತ್ತೆ. ಓಕೆನಾ. ನಾವು ಟ್ರೇಡ್ ಏನು ಮಾಡೋದು, ಡಾಲರಲ್ಲೆಲ್ಲ ಮಾಡೋದು. ಸೊ ನಮ್ಮ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ವರ್ಕ್ ಫ್ರಮ್ ಹೋಮ್ ಮಾಡಿ. ಪೆಟ್ರೋಲ್ ರೇಟ್ ಆಗಲೇ 3 ರೂಪಾಯಿ ಜಾಸ್ತಿ ಆಗಿದೆ. ಓಕೆನಾ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವನ್ನೆಲ್ಲ ಕಡಿಮೆ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೆಟ್ರೋ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಅದನ್ನೇ ಯೂಸ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾವತ್ತೂ ನಿಲ್ಲಲ್ಲ. ನಿಮ್ಮ ಪ್ರೈವೇಟ್ ಕಾರ್ಗಳಾಗಲಿ, ಬೈಕ್ಗಳನ್ನ ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ಕೇಳಿದ್ದಾರೆ. ಯಾರು, ನಮ್ಮ ಮೋದಿಯವರು. ವರ್ಕ್ ಫ್ರಮ್ ಹೋಮ್ನ ಫಾಲೋ ಮಾಡಿ ಅಂತ. ಇದಲ್ಲದೆ ಇನ್ನೊಂದು ಅವ್ರು ಹೇಳಿದ್ದಾರೆ, ಏನು, ನಾವು ಡ್ರೈವ್ನ ಬೂಮ್ ಮಾಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡಿ ಅಂತಲೂ ಹೇಳಿದ್ದಾರೆ. ಓಕೆನಾ. ಯೂಸ್ ಮಾಡೋದಾದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡಿ, ಬಟ್ ನೀವು ಕ್ರೂಡ್ ಆಯಿಲ್ನ ಕನ್ಸಪ್ಷನ್ ಕಡಿಮೆ ಮಾಡಬೇಕು. ಓಕೆನಾ. ಈ ಕ್ರೂಡ್ ಆಯಿಲಿಂದನೇ ನಾವು ಪೆಟ್ರೋಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನು ಕಡಿಮೆ ಮಾಡಬೇಕು. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರೋದಾದ್ರೆ ಸ್ಕೀಮ್ಗಳು ನೋಡಬೇಕು ನಾವು. ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬೂಮ್ ಮಾಡಬೇಕಲ್ವಾ. ಸೊ ನಾವು ಇನ್ಸೆಂಟಿವ್ ಕೊಡ್ತಿದ್ದೀವಿ. PM E-Drive ಸ್ಕೀಮ್ ಆಗಿರ್ಬೋದು. ಮತ್ತು ನಿಮ್ಮ ಕೆಲಸ ಇದು, ಈಗ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಅರ್ಥ ಆಗಿದೆ. ಈಗ ನಿಮ್ಮ ಕೆಲಸ ಏನು, ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ. ಅದಕ್ಕೆ ಯಾವ್ಯಾವ ಒಂದು ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾ ತಂದಿದೆ ಅದ್ರ ಬಗ್ಗೆ ನಾವು ಈಗ ನೋಡ್ಕೋಬೇಕು. ಇದೆಲ್ಲ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಸರಿ, ಇದು ಮೊದಲನೇದು. ನೆಕ್ಸ್ಟ್ ಏನಿದೆ, ಗೋಲ್ಡ್ ಬಗ್ಗೆ ಮಾತಾಡ್ತಾರೆ. ಈಗ ಗೋಲ್ಡ್ ಬಗ್ಗೆ ಮಾತಾಡಿದಾಗ ನಾವು ಮೇಜರ್ಲಿ ನಮ್ಮ ಭಾರತ ಇದು ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಗೋಲ್ಡ್. ಗೋಲ್ಡಲ್ಲಿ ಫಸ್ಟು ಚೈನಾ, ಸೆಕೆಂಡು ನಾವು ನಿಯರ್ಲಿ ಎಷ್ಟು ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊತೀವಿ ಅಂದರೆ ಮೋರ್ ದೆನ್ 800 ಟನ್. ಎಷ್ಟು, 800 ಟನ್ಸ್ಗಿಂತ ಜಾಸ್ತಿ ಗೋಲ್ಡ್ನ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಹಾಗಾದರೆ ನಮ್ಮ ಭಾರತದಲ್ಲಿ ಇದನ್ನು ನೋಡಿಕೊಂಡ್ರೆ ನಮ್ಮ ಕೋಲಾರ್ ಗೋಲ್ಡ್ ಮೈನ್ ಆಗಿರ್ಬೋದು, ಆಂಧ್ರ ಪ್ರದೇಶಲ್ಲಿ ಆಗಿರ್ಬೋದು, ಬಿಹಾರಲ್ಲಾಗಿರ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ತಿರೋದೆಷ್ಟು 1 to 2% ಅಷ್ಟೇ. 1 to 2% ಅಷ್ಟೇ. ನೆನ್ಪಿಟ್ಕೊಳ್ಳಿ, ಕೋಲಾರ್ ಪೀಪಲ್ ಗೋಲ್ಡ್ ಮೈನ್. ಓಕೆನಾ. ಕೋಲಾರಿಂದ ಯಾವ ಒಂದು ರೀಜನ್ ಇರ್ತೀರಾ, ಗೋಲ್ಡ್ ಅಂತ ಬಂದಾಗ ನಾವು ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ರೂ ನಾವು 800 ಟನ್ಸ್ನ ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಯಾಕೆ ಅಂತಲೂ ಕ್ವಶನ್ಸ್ ಬರ್ಬೋದು. ಸರಿನಾ. ನೆನ್ಪಿಟ್ಕೊಳ್ಳಿ, 800 ಟನ್ಸ್ ಇಂಪೋರ್ಟ್ ಮಾಡ್ಕೊತಿದ್ದೀವಿ, ಬಟ್ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತಿರೋದೆಷ್ಟು, ನಿಯರ್ಲಿ 1 to 2% ಅಷ್ಟೇ. ಸರಿನಾ. ಮತ್ತು ನಾವು ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಗಿದ್ದೀವಿ. ಇದರಿಂದ ಏನಾಗುತ್ತೆ, ನಾವು ಗೋಲ್ಡ್ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಮತ್ತೇನಾಗುತ್ತೆ, ಡಾಲರಿಂದ ಟ್ರೇಡ್ ಮಾಡಬೇಕು. ನಮ್ಮ ಡಾಲರ್ ರಿಸರ್ವ್ಸ್ ಅಥವಾ ಫಾರಿನ್ ಕರೆನ್ಸಿ ರಿಸರ್ವ್ಸ್ ಏನಾಗುತ್ತೆ, ಔಟ್ಫ್ಲೋ ಆಗುತ್ತೆ. ನಮ್ಮ ಭಾರತದಿಂದ ಜಾಸ್ತಿ ಹೋಗುತ್ತೆ ಗೋಲ್ಡ್ನ ಪರ್ಚೇಸ್ ಮಾಡ್ತಿದ್ರೆ. ಇದು ಎರಡನೇದು. ಮೂರನೇದೇನು ಎಂದ್ರ ಬಗ್ಗೆ ಮಾತಾಡಿದ್ರೆ ಕುಕ್ಕಿಂಗ್
ಕುಕ್ಕಿಂಗ್ ಆಯಿಲ್ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಕುಕ್ಕಿಂಗ್ ಆಯಿಲ್ ಬಗ್ಗೆ ನೋಡಿದ್ರೆ ಇದು ಇವಾಗೆ ಅಂತಲ್ಲ, ಆಗಸ್ಟ್ 15th ಮೋದಿ ಭಾಷಣ ಮಾಡಿದಾಗೂ ಈ ಕುಕ್ಕಿಂಗ್ ಆಯಿಲ್ ಬಗ್ಗೆ ಮಾತಾಡಿದ್ರು. ಅವಾಗೂ ಹೇಳಿದ್ರು ಏನು, ಕುಕ್ಕಿಂಗ್ ಆಯಿಲ್ನ ಕಡಿಮೆ ಮಾಡಿ, ಅದ್ರ ಕನ್ಸಪ್ಷನ್ ಕಡಿಮೆ ಮಾಡಿ ಅಂತ. ಈ ಕುಕ್ಕಿಂಗ್ ಆಯಿಲ್ ಅಂತ ನೋಡೋದಾದರೆ ನಾವು ಹ್ಯೂಜ್ ಇಂಪೋರ್ಟರು, ಓಕೆನಾ, ನಾವು ಹ್ಯೂಜ್ ಇಂಪೋರ್ಟರು. ಎಸ್ಪೆಷಲಿ 60 to 70% ನಾವು ಇಂಪೋರ್ಟ್ ಮಾಡ್ಕೊತೀವಿ ಇಡೀ ವರ್ಲ್ಡಿಂದ. ಮೆಜಾರಿಟಿ ಎಲ್ಲಿ ಇಂಪೋರ್ಟ್ ಮಾಡ್ಕೊತೀವಿ, ಮೆಜಾರಿಟಿ ಇಂಪೋರ್ಟ್ ಫ್ರಮ್ ಯಾವೊಂದು ದೇಶದಿಂದ ಅಂತಂದರೆ ಇಂಡೋನೇಷಿಯಿಂದ ಇಂಪೋರ್ಟ್ ಮಾಡ್ಕೊತೀವಿ. ಮತ್ತು ಯಾವೊಂದು ಆಯಿಲ್ ಅಂದರೆ ಪಾಮ್ ಆಯಿಲ್ನ ಯಾವೊಂದು ದೇಶ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಇಂಡೋನೇಷಿಯಾ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಓಕೆನಾ. ಇಂಡೋನೇಷಿಯಾ ಪ್ರೊಡ್ಯೂಸ್ ಮಾಡ್ತಿರೋದು ನಿಯರ್ಲಿ 50%ಗಿಂತ ಜಾಸ್ತಿ ನಾವು ಅವ್ರ ಕಂಟ್ರಿಲಿ 100% ಪ್ರೊಡ್ಯೂಸ್ ಮಾಡ್ತಿದ್ರೆ ಆ 50% ನಾವೇ ತಗೊಳ್ತಾ ಇದ್ವಿ ಇಂಡೋನೇಷಿಯಾದಲ್ಲಿ. ಅಂದರೆ ಅವ್ರ ಎಕಾನಮಿ ಏನಾಗಿದೆ, ಅಂದರೆ ಈಗ ಅವ್ರು ಜಾಸ್ತಿ ಪ್ರೈಸ್ ಮಾಡಿದ್ರು ನಾವು ತಗೋಬೇಕು ಅಲ್ವಾ. ಈಗ ನಮಗೆ ಡಿಮ್ಯಾಂಡ್ ಇರೋದ್ರಿಂದ ಅವ್ರು ಒಂದು ಬ್ಯಾರೆಲ್ಗೆ 10 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರೂ ನಾವು ತೊಗೊಳ್ಳೇಬೇಕು. ಯಾಕಂದರೆ ನಮಗೆ ಕ್ರೂಡ್ ಆಯಿಲ್ ಇಲ್ಲಾಂದರೆ ಆಯಿಲ್ ಇರೋಂದರೆ ಇರೋಕ್ಕೆ ಆಗಲ್ಲ. ನಮ್ಮ ದೇಶದಲ್ಲಿ ಯಾವುದೇ ಥರ ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ನಮ್ಮ ಎಲ್ಲ ಒಂದು ಹೌಸ್ ಹೋಲ್ಡ್ಸ್ಗೂ ಆಯಿಲ್ ಬೇಕೇ ಬೇಕು, ಎಡಿಬಲ್ ಆಯಿಲ್ ಬೇಕೇ ಬೇಕು ಅಲ್ವಾ. ಸೊ ಈ ಥರ ಒಂದು ಪರಿಸ್ಥಿತಿಲಿ ನಾವು ಇಂಡಿಯಾ ಸಿಗಾಕೋಬಿಟ್ಟಿದ್ದೀವಿ, ಸರಿನಾ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನದ್ರ ಬಗ್ಗೆ ಮಾತಾಡ್ತಾರೆ, ಫರ್ಟಿಲೈಸರ್ಸ್. ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್, ಫರ್ಟಿಲೈಸರ್ಸ್, ಓಕೆನಾ. ಗೋರ್ಮೆಂಟ್ ಈಗ ಪ್ಯಾನಲಿಸ್ಟ್ ಅವರು ಕೇಳ್ಬೋದು, ಈಗ ನಿಮ್ಮ ತಂದೆ ಫಾರ್ಮರು, ಈಗ ಭಾರತ ಈ ಒಂದು ಇನಿಷಿಯೇಟಿವ್ನ ತಗೋಬರ್ತಿದ್ದು ಅಥವಾ ಈ ಒಂದು ಅಪೀಲು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿ ಅಂದರೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಈಗ ನೀವು ಹೇಗೆ ಇದರಿಂದ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀರಾ ಅಥವಾ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀರಾ, ಏನು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಹೇಗೆ ಫಾರ್ಮರ್ಸ್ ನೀವು ಅಡಾಪ್ಟ್ ಮಾಡ್ತೀರಾ ಮತ್ತು ನಿಮ್ಮ ಊರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಿರ್ತಾವ ಯಾರಾದರೂ ಜನರು ಅಂತ ಇದ್ರ ಬಗ್ಗೆ ಕೇಳಿದಾಗ ನಾವು ಇದಕ್ಕೆ ಪ್ರಿಪೇರ್ ಆಗಿರಬೇಕು. ಹಿಂಗೆ ಕೇಳಿದ್ರೆ ಕ್ವಶನ್ಸು ನಾವು ಹೇಗೆ ಉತ್ತರಿಸ್ಬೇಕು ಅಂತ ನೋಡಿ. ಅದಕ್ಕಿಂತ ಮುಂಚೆ ಫರ್ಟಿಲೈಸರ್ಸ್ನ ಯಾಕೆ ಕಡಿಮೆ ಮಾಡಿ ಅಂತ ಇದ್ದಾರೆ ಅಂತಂದರೆ ನಾನು ಹೇಳ್ತೀನಿ. ನಾವು ನಿಯರ್ಲಿ 50% ಯೂರಿಯಾನ ಇಂಪೋರ್ಟ್ ಮಾಡ್ಕೊತೀವಿ, ಓಕೆನಾ. ಈಗ ಏನಾಗಿದೆ, ಇಂಪೋರ್ಟು ಶಾರ್ಟ್ ಫಾಲ್ ಆಗಿದೆ ಅಂದರೆ ನಾವು ಬೇಕಾದಷ್ಟು ಇಂಪೋರ್ಟು ನಾವು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈ ವರ್ಲ್ಡ್ ಟ್ರೇಡ್ ನೋಡಿದ್ರೆ ಒಂದು $516 ಯೂರಿಯಾ ಇತ್ತು. ಈ $516 ಯೂರಿಯಾ ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ ಅಂದರೆ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಈಗ $680ಕ್ಕೆ ಇನ್ಕ್ರೀಸ್ ಆಗಿದೆ. ಅಂದರೆ ಎಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ನೀವೇ ನೋಡಿ. ಸೊ ಇವಾಗ ಇದಕ್ಕೂ ನಾವು ಯೂರಿಯಾ ಬೇಕೇ ಬೇಕು ಅಂತ ಖರ್ಚು ಮಾಡಿದ್ರೆ ನಮ್ಮ ಡಾಲರ್ ಏನಾಗುತ್ತೆ, ಡಾಲರ್ ರಿಸರ್ವ್ಸು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು, ಫಾರೆಕ್ಸ್ಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಓಕೆನಾ. ಫಾರೆಕ್ಸ್ ಕಡಿಮೆ ಆದಾಗ ನೆಕ್ಸ್ಟ್ ಏನಾಗುತ್ತೆ, ವಿ ವಿಲ್ ಫಾಲ್ ಇಂಟು BOP ಕ್ರೈಸಿಸ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. 1991 ಆಗಿತ್ತಲ್ವಾ, ಆ ಒಂದು ಕ್ರೈಸಿಸ್ಗೆ ನಮ್ಮ ಇಂಡಿಯನ್ ಎಕಾನಮಿ ಫಾಲೋ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಎಲ್ಲನೂ ಕಡಿಮೆ ಉಪಯೋಗಿಸಿ. ಮತ್ತು ಈಗ ಫರ್ಟಿಲೈಸರ್ಸ್ ಅಂತ ಬಂದರೆ, ಈಗ ಫರ್ಟಿಲೈಸರ್ಸ್ ಬಿಟ್ಟು ಎಂತಕ್ಕೆ ಫಾಲೋ ಮಾಡಿ ಅಂತ ಕೇಳಿದರೆ, ನ್ಯಾಚುರಲ್ ಫಾರ್ಮಿಂಗ್, ಯಾವುದೇ ಥರ ಗೊಬ್ಬರ, ನ್ಯಾಚುರಲ್ ಫಾರ್ಮಿಂಗ್, ಯಾವುದೇ ಥರ ಕೆಮಿಕಲ್ ಗೊಬ್ಬರ ಆಗ್ತಲೆ ನ್ಯಾಚುರಲ್ ಆಗಿ ಸಿಗುವಂಥ ಗೊಬ್ಬರ. ಈಗ ಹಸಿರು ಸಗಣಿ ಆಗಿರ್ಬೋದು, ಎಲ್ಲ ಕಡೆ ಬೇಕೆ ಪಿಕ್ಕೆಗಳಾಗಿರ್ಬೋದು, ಇವನ್ನೆಲ್ಲ ಯೂಸ್ ಮಾಡ್ತಾರಲ್ವಾ. ಅದೇ ಥರ ನ್ಯಾಚುರಲ್ ಫಾರ್ಮಿಂಗ್ ಯೂಸ್ ಮಾಡಿ. ಈ ನ್ಯಾಚುರಲ್ ಫಾರ್ಮಿಂಗಿಂದ ಏನು ಬೆನಿಫಿಟ್ ಅಂದರೆ ಸಾಯಿಲ್ ಫರ್ಟಿಲಿಟಿನೂ ಚೆನ್ನಾಗಿರುತ್ತೆ. ಬಟ್ ಕೆಮಿಕಲ್ ಯೂಸ್ ಮಾಡ್ತಿದ್ರೆ ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿ ಸಾಯಿಲ್ ಫರ್ಟಿಲಿಟಿನೂ ಕಡಿಮೆ ಆಗೋಗುತ್ತೆ. ಸೊ ಈಗ ಫರ್ಟಿಲೈಸರ್ನ ಕಡಿಮೆ ಮಾಡಿ ಅಂತಲೂ ಹೇಳಿದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಫಾರ್ಮರ್ ಬ್ಯಾಕ್ಗ್ರೌಂಡ್ ಯಾರ್ಯಾರು ಇದ್ದೀರಾ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ನಿಮ್ಮ ಒಪಿನಿಯನ್ ಏನು ಇದ್ರ ಮೇಲೆ, ಫಾರ್ಮರ್ಸ್ ಯೂಸ್ ಮಾಡ್ತಾರಾ, ಫಾರ್ಮರ್ಸ್ ಇದ್ರ ಬಗ್ಗೆ ಅವ್ರಿಗೆ ಹೆಂಗೆ ಅರಿವು ಮೂಡಿಸ್ತೀರಾ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ನಮ್ಮ ಇಂಡಿಯನ್ ಎಕಾನಮಿ ಅಂದರೆ ನಮ್ಮ ಫಾರ್ಮರ್ಸ್ಗೇನು ಅಷ್ಟು ಗೊತ್ತಿರಲ್ಲ. ಆಗ ಹೆಂಗೆ ಇದು ಮಾಡುತ್ತೆ, ನಮ್ಮ ಫಾರ್ಮರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೆ ಸಿಚುವೇಶನ್ ಬೇಸ್ಡ್ ಕ್ವಶನ್ ಆಗಿರ್ಬೋದು ಅಥವಾ ನಾಲೆಜ್ ಕ್ರಿಟಿಕಲ್ ಥಿಂಕಿಂಗ್ ಬೇಸ್ಡ್ ಕ್ವಶನ್ ಆದರೂ ಇದ್ರ ಮೇಲೆ ಕೇಳ್ತಾರೆ. ಮತ್ತು ಈಗ ಫರ್ಟಿಲೈಸರ್ಸ್ಗೆ ರಿಲೇಟೆಡ್ ಆಗಿದೆ ಅಂತಂದರೆ ಸ್ಕೀಮ್ ಕಳ್ಸ್ಕೊಂಡು ಹೋಗಿರಬೇಕು. ಈಗ ಸ್ಕೀಮ್ಗಳು ಯಾವುದು, PM ಪ್ರಣಾಮ್ ಅಂತ ಕರಿತೀವಿ, ಪ್ರಣಾಮ್ ಆಗಿರ್ಬೋದು, PM ಪ್ರಣಾಮ್ ಯೋಜನಾ ಆಗಿರ್ಬೋದು. ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮಿಷನ್ ಐತೆ, ನ್ಯಾಚುರಲ್ ಫಾರ್ಮಿಂಗ್ ಮಿಷನ್. ಈ ಫರ್ಟಿಲೈಸರ್ಗೆ ಏನೇನು ರಿಲೇಟೆಡ್ ಸ್ಕೀಮ್ಸ್ ಐತೆ ಅದನ್ನು ಕಲ್ತ್ಕೊಂಡು ಹೋಗಿ. ಕೇಳಿಲ್ಲ ಅಂದರೆ ಕೇಳಿ, ಈ ಕ್ವಶನ್ನ ಯಾವ್ದಾದ್ರು ಒಂದು ಕ್ಯಾಂಡಿಡೇಟ್ಗಾದರೂ ನಿಮ್ಮ ಅಭಿಪ್ರಾಯ ಏನು ಅಂತನಾದರೂ ಕೇಳ್ತಾರೆ, ಸರಿನಾ. ನೆಕ್ಸ್ಟು ಲಾಸ್ಟ್ ಸೆಕೆಂಡ್ ಏನು ನೋಡಿದ್ರೆ, ಈಗ 6ನೇದು ನೋಡಿದ್ರೆ ಸ್ವದೇಶಿ ಗೂಡ್ಸ್ನ ಬಳಸಿ ಅಂತ ಹೇಳಿದ್ದಾರೆ. ಈಗ ನಾವು ಮೇಜರ್ಲಿ ನಮ್ಮ ಭಾರತದಿಂದ ನಾವೇನು ಮಾಡ್ತಿದ್ವಿ, ಎಕ್ಸ್ಪೋರ್ಟ್ ಮಾಡ್ತಿದ್ವಿ
ನಮ್ಮ ಗೂಡ್ಸ್ನೇನೋ ಎಕ್ಸ್ಪೋರ್ಟು ಮಾಡ್ತಿದ್ದೀವಿ, ನಾವು ಇಂಪೋರ್ಟು ಮಾಡ್ಕೊತಿದ್ದೀವಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾರ್ಯಾರು ಒಬ್ರು ಕೆಲಸ ಮಾಡ್ತಿದ್ದೀರಾ, ಅವ್ರ ಫ್ಯಾಮಿಲಿಯವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಈ ಸ್ವದೇಶಿ ಗೂಡ್ಸ್ ಅಂದರೆ ಈ ಗೂಡ್ಸು ಎಕ್ಸ್ಪೋರ್ಟ್ ನಮ್ಮ ಭಾರತಕ್ಕಿಂತ ಬೇರೆ ಒಂದು ಕಂಟ್ರಿಲೇ ಡಿಮ್ಯಾಂಡ್ ಜಾಸ್ತಿ ಇತ್ತು. ಈಗ ಈ ಒಂದು ಗೂಡ್ಸ್ ನಮ್ಮ ಭಾರತದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡುತ್ತಾ, ಅಥವಾ ಆ ಒಂದು ಗೂಡ್ಸ್ ಸಸ್ಟೈನ್ ಆಗುತ್ತಾ, ಕಂಪ್ನಿ ಪ್ರಾಫಿಟ್ ಹೋಗುತ್ತಾ, ಕಂಪ್ನಿ ಅದ್ರ ಪ್ರೊಸೀಜರ್ಸ್ನ ಫಾಲೋ ಮಾಡುತ್ತಾ, ಅಂದರೆ ಹೆಂಗೆ ನಡೀತಿತ್ತು ಅದೇ ಥರ ನಡೆಯುತ್ತಾ, ಇದು ಯಾವ ಥರ ಕಂಪ್ನಿಗೆ ಎಫೆಕ್ಟ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ಓಕೆನಾ, ಈ ಥರದ ಒಂದು ಕ್ವಶನ್ಸು ನಿಮಗೆ ಅರೈಸ್ ಆಗ್ಬೋದು. ಸೊ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ಓಕೆನಾ, ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇದ್ದಾರೆ, ನಿಮ್ಮ ತಂದೆ ತಾಯಿ ಯಾರು ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಆ ಕ್ವಶನ್ ಬರ್ಬೋದು. ಈಗ ಸ್ವದೇಶಿ ಗೂಡ್ಸ್ನ ಯೂಸ್ ಮಾಡಿ ಅಂತಿದ್ದಾರೆ. ಈಗ ನಿಮ್ಮ ಗೂಡ್ಸ್ ಯಾವಾಗಲೂ ಬೇರೆ ಕಂಟ್ರಿಗೆ, ನಿಮಗೆ ಆ ಒಂದು ಕಂಪ್ನಿ ಗೂಡ್ಸು ಬೇರೆ ಕಂಟ್ರಿಗೆ ಜಾಸ್ತಿ ಹೋಗ್ತಿತ್ತು. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತಾ ನಿಮ್ಮ ಗೂಡ್ಸ್ಗೆ, ಏನು ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಸೊ ಇದಕ್ಕೆಲ್ಲ ಕ್ಲಿಯರ್ ಆಗಿದೆ. ನಿಮಗೆ ಅಟ್ಲೀಸ್ಟ್ ನೀಟಾಗಿ ಅಕ್ಯುರೇಟ್ ಆನ್ಸರ್ ಕೊಡೋಕ್ಕಾಗಿಲ್ಲ ಅಂತಂದ್ರು ಹೀಗೆ ಮಾಡ್ಬೋದು ಅಂತ ಸಜೆಷನ್ಸ್ ಥರ ಕೊಡಿ. ಓಕೆನಾ, ಸಜೆಷನ್ಸ್ ಥರ ಕೊಡಿ. ಬಟ್ ಎಲ್ಲೂ ನಮ್ಮ ಇಂಡಿಯಾನ ಕ್ರಿಟಿಸೈಸ್ ಮಾಡಬೇಡಿ, ನಮ್ಮ ಇಂಡಿಯನ್ ಗೌರ್ಮೆಂಟ್ನ ಎಲ್ಲೂ ಕ್ರಿಟಿಸೈಸ್ ಮಾಡಬೇಡಿ. ಲಾಸ್ಟ್ ನೋಡೋದಾದರೆ ಫಾರಿನ್ ಟ್ರಾವೆಲ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ಬೇಕಷ್ಟೇ. 1 year ಅಷ್ಟರೊಳಗೆ ನೀವು ಕಡಿಮೆ ಮಾಡಿ ಅಂತ ಕೇಳಿದ್ದಾರೆ. ಯಾಕಂದರೆ ಮತ್ತೆ ಇನ್ನೊಂದು ಫ್ಯಾಕ್ಚುಯಲ್ ಡೇಟಾ ನೋಡೋದಾದರೆ, ಈಗ ಫಾರೆಕ್ಸ್ ಎಷ್ಟು ಮೇಲೆ ಸ್ಪೆಂಟ್ ಆಗಿದೆ ಟ್ರಾವೆಲ್ಸ್ ಮೇಲೆ ಅಂತಂದರೆ 2025 ಡೇಟಾ ನೋಡೋದಾದರೆ $31.7 ಬಿಲಿಯನ್ ಬರೀ ಈ ಟ್ರಾನ್ಸ್ಪೋರ್ಟೇಷನಲ್ಲೇ ಖರ್ಚಾಗಿದೆ. ಓಕೆನಾ, ಎಷ್ಟು ಕೋಟಿ? 7 ಬಿಲಿಯನ್ ಡಾಲರು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಖರ್ಚಾಗಿದೆ. ಈ ಥರ ಒಂದು ಸಣ್ಣ ಪುಟ್ಟ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೆನ್ಪಿಟ್ಕೊಳ್ಳೋದಾದರೆ ಸ್ವಲ್ಪ ಒಳ್ಳೆಯದು. ಓಕೆನಾ, ಲಾಸ್ಟ್ ನೋಡೋದಾದರೆ ಈಗ ಈ ಓವರ್ ಆಲ್ ಆಬ್ಜೆಕ್ಟಿವ್ ಕೇಳ್ಬೋದು. ಈಗ ನಿಮ್ಮ ಅಭಿಪ್ರಾಯ ಏನು? ಓವರ್ ಆಲ್ ಆಬ್ಜೆಕ್ಟಿವ್ ಈ ಒಂದು 7 ಅಪೀಲ್ಸಿಂದ ಮೋದಿ ಅವರು ಹಿಂಗೆ ಮಾಡಿದ್ದಾರೆ, ಏನು ಇದ್ರು ಓವರ್ ಆಲ್ ಆಬ್ಜೆಕ್ಟಿವ್ ಅಂತ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಸರ್ ರೀಸೆಂಟ್ಲಿ ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು, ಅನಂತ್ ನಾಗೇಶ್ವರನ್, ಇವರು ಇಂಪಾರ್ಟೆಂಟ್ ಆಗ್ತಾರೆ. ಓಕೆನಾ, ಅವ್ರಿಗೆ ನಿಮ್ಮ ಕ್ವಶನು ಕೇಳ್ಬೋದು. ಈಗ 7 ಅಪೀಲ್ಸು ಮಾಡಿದ್ರು, ಇದು ಯಾರೋ ಒಂದು ಬೇಸ್ಡ್ ಪ್ಲ್ಯಾನು ಅಂತ ಕೇಳ್ಬೋದು. ಚೀಫ್ ಎಕನಾಮಿಕ್ ಅಡ್ವೈಸರ್ ಪ್ಲ್ಯಾನಿಂದ ಮಾಡಿರೋದು ಯಾರು? ಅನಂತ್ ನಾಗೇಶ್ವರನ್. ಅವ್ರ ನೇಮ್ ನೆನ್ಪಿಟ್ಕೊಳ್ಳಿ, ಅನಂತ ನಾಗೇಶ್ವರನ್ ಅವ್ರ ನೇಮ್ನ ನೆನ್ಪಿಟ್ಕೊಳ್ಳಿ. ಇವ್ರು ಏನು ಹೇಳಿದ್ದಾರೆ, ಕರೆಂಟ್ಲಿ ಈಗ ಕರೆಂಟ್ ಅಂದರೆ ಪ್ರೆಸೆಂಟ್ಲಿ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಟು, ಓಕೆನಾ, ಕರೆಂಟ್ ಅಕೌಂಟ್ ಡೆಫಿಸಿಟ್ಟು IMF ಪ್ರಕಾರ ನೋಡಿದ್ರೆ, ಇಂಟರ್ನ್ಯಾಷನಲ್ ಮಾನಿಟರಿ ಪ್ರಕಾರ ನೋಡಿದ್ರೆ $84, ಓಕೆನಾ, 80 ಬಿಲಿಯನ್ ಕಡಿಮೆ ಆಗುತ್ತೆ, ಖರ್ಚಾಗುತ್ತೆ. ಓಕೆನಾ, ಕರೆಂಟ್ ಅಫೇರ್ ಡೆಫಿಸಿಟಲ್ಲಿ ಇರುತ್ತೆ. ಇದು ನಮಗೆ ನೆಗೆಟಿವ್, ಏನಿದು ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ನಾವು ಇಂಡಿಯಾ ಏನು ಮಾಡಬೇಕು, ಬೇರೆ ಒಂದು ಕಂಟ್ರಿ ಇಂಪೋರ್ಟ್ಸ್ನ ಕಡಿಮೆ ಮಾಡ್ಕೋಬೇಕು. ಬೇರೆ ಒಂದು ಕಂಟ್ರಿಯಿಂದ ಗೂಡ್ಸ್ ತಗೊಳ್ಳೋದನ್ನ ಕಡಿಮೆ ಮಾಡಬೇಕು, ಮತ್ತು ನಮ್ಮ ಗೂಡ್ಸು ಬೇರೆ ಕಂಟ್ರಿ ಹೋಗೋಕ್ಕೆ ಜಾಸ್ತಿ ಮಾಡಬೇಕು. ಆ ಥರನ ನಾವು ಮಾಡಬೇಕು ಅಂತ ಹೇಳ್ತಾರೆ ಯಾರು? ಅನಂತ ನಾಗೇಶ್ವರನ್. ಸೊ ಅದಕ್ಕೋಸ್ಕರನೇ ಟು ಟ್ಯಾಕಲ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ವಿ ಹ್ಯಾವ್ ಕೇಮ್ ಅಪ್ ವಿತ್ 7 ಅಪೀಲ್ಸ್ ಅಂತ ಹೇಳ್ಬೋದು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ರೆ, ಸರ್ ರೀಸೆಂಟ್ಲಿ ಏನಾಯ್ತು ಅಂತಂದರೆ, ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರಂ ಬೇಸ್ಡ್ ಆನ್ ದ ಅನಾಲಿಸಿಸ್ ಹಿ ಗೇವ್ ಅ ರಿಪೋರ್ಟ್ ದಟ್ ಕರೆಂಟ್ಲಿ ವಿ ವಿಲ್ ಫಾಲ್ ಇನ್ ಟು ಕರೆಂಟ್ ಅಕೌಂಟ್ ಡೆಫಿಸಿಟ್. ಸೊ ಹಾಗಾಗಿ ನಾವು ಈ ಒಂದು 7 ಅಪೀಲ್ಸ್ನ ಫಾಲೋ ಮಾಡಿದ್ದೀವಿ ಅಂತ ನೀವು ಹೇಳ್ಬೋದು. ಆಮೇಲೆ ಇದೆಲ್ಲನೂ ನೋಡೋದಾದರೆ ಈಗ ನಿಯರ್ಲಿ $20 ಬಿಲಿಯನ್ ಡಾಲರ್, ಓಕೆನಾ, $20 ಬಿಲಿಯನ್ ಏನಾಗ್ತಿದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಿಂದ ಔಟ್ಫ್ಲೋ ಆಗ್ತಿದೆ. ಅಂದರೆ ಇನ್ವೆಸ್ಟ್ ಮಾಡಿರೋರಲ್ಲಿ ಏನು ಮಾಡ್ತಿದ್ದಾರೆ, ವಾಪಸ್ ಎತ್ಕೊಳ್ತಿದ್ದಾರೆ. ಈಗ ನಮಗೆ ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಿದೆ, ಕಡಿಮೆ ಆಗುತ್ತೆ. ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟಲ್ಲಿ ಏನಾಗ್ತಿದೆ, ಇನ್ವೆಸ್ಟ್ಮೆಂಟ್ಸು ಕಡಿಮೆ ಆಗ್ತಿದೆ. ಸೊ ಇದೆಲ್ಲ ಒಂದು ನೋಡಿಕೊಂಡು ಈ ಒಂದು ಮೆಷರ್ಸ್ ಏನೋ 7 ಅಪೀಲ್ ಅಂತ ನಮ್ಮ ಭಾರತ ತಗೊಬಂದಿದೆ. ಓಕೆನಾ, ನಿಮ್ಗೆಲ್ಲರಿಗೂ ಕ್ಲಿಯರಾಗಿ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ ಕೇಸ್ ಏನಾದರೂ ಕ್ವಶನ್ಸ್ ಕೇಳಿದ್ರೆ, ಯಾವ 1000 ಕ್ಯಾಂಡಿಡೇಟ್ ಇದ್ದಾರೆ, ಒಬ್ಬ ಕ್ಯಾಂಡಿಡೇಟ್ ಕೇಳ್ತಾರೆ. ಆ ಒಬ್ಬ ಕ್ಯಾಂಡಿಡೇಟ್ ನೀವಾದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು.
ಸೊ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ನಾಲೆಜ್ ತಿಳ್ಕೊಳ್ಳೋದ್ರಿಂದ ಯಾವುದೇ ಥರ ಏನೂ ತೊಂದರೆ ಇಲ್ಲ. ಈ ಒಂದೇ ಕಾನ್ಸೆಪ್ಟ್ ಅಂತಲ್ಲ, ಬೇರೆ ಬೇರೆ ಎಕ್ಸಾಮ್, ಅಪ್ಕಮಿಂಗ್ ಎಕ್ಸಾಮಲ್ಲಿ ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆಗಿ ಬರುತ್ತೆ. ನಾನು ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕೇಳಿದೆ ಅಲ್ವಾ, ಅನಂತ ನಾಗೇಶ್ವರನ್ ಇವ್ರ ಬಗ್ಗೆ ಕೇಳಿಲ್ಲ ಅಂದರೆ ಕೇಳಿ. ಓಕೆನಾ, ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರಂ ಯಾರು, ಕರೆಂಟ್ಲಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು ಅಂತಲೂ ಕೇಳ್ತಾರೆ. ಸೊ ಈ ಥರ ಒಂದು ಕ್ವಶನ್ಸು ಬಂದಾಗ ನೀವು ಹೇಗೆ ಡೀಲ್ ಮಾಡ್ತೀರಾ? ಕನ್ನಡದಲ್ಲೇ ಹೇಳಿ ಪರವಾಗಿಲ್ಲ, ಬಟ್ ಕನ್ನಡ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರಲ್ವಾ, ಸರ್ ಕನ್ನಡದಲ್ಲೇ ಮಾಡ್ಬೋದಾ, ಕನ್ನಡದಲ್ಲಿ ಮಾತಾಡಿದ್ರೆ ಬೇಗ ಕಳಿಸ್ತಾರಂತ, ಆ ಥರ ಯಾವುದೂ ಇಲ್ಲ. ಇಲ್ಲಿ ರೀಜ್ನಲ್ ಲ್ಯಾಂಗ್ವೇಜಲ್ಲೂ ಇಂಟರ್ವ್ಯೂ ಕೊಡ್ಬೋದು. ಓಕೆನಾ, ಬ್ಯಾಂಗ್ಳೂರ್ SIB ಅಂತ ಯಾಕೆ ಬರೀತಾರೆ, ಮತ್ತು ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಯಾಕೆ ಇದು ಮಾಡಿದ್ವಿ? ನೀವು ಪ್ರೀವಿಯಸ್ ಇಯರ್ ನಿಮ್ಮ ಸೀನಿಯರ್ಸ್ ಯಾರಾದರೂ ಗೊತ್ತಿದ್ರೆ ಕೇಳಿ, ಅವರು ಸ್ವಲ್ಪ ಜನ ಕನ್ನಡ ಕೊಟ್ಟಿದ್ದಾರೆ. ಓಕೆನಾ, ಸೊ ಕನ್ನಡದಲ್ಲೇ ಕೊಡಿ, ಬಟ್ ನೀವು ಹೇಗೆ ಕೊಡ್ತೀರಾ ಅಂದರೆ ಮಾತಾಡೋದು ಕ್ಲಿಯರ್ ಆಗಿರಬೇಕು, ಒಂದೇ ಟೇಕಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಮತ್ತೆ ಹೇಳಿ ಅಂತ ಅವ್ರಿಗೆ ಕೇಳಬಾರ್ದು, ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ನೀವು ಕೊಡಬೇಕು. ಸೊ ಈ ಒಂದು ಅನಾಲಿಸಿಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೊಂದು ಕಾನ್ಸೆಪ್ಟ್, ಕೋರ್ ಕಾನ್ಸೆಪ್ಟು ಕರೆಂಟ್ ಅಫೇರ್ಸ್ ಅಂತ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಡೀಲ್ ಮಾಡುತ್ತೆ. ಮತ್ತು ನಮ್ಮ ನೇಷನ್, ನಮ್ಮ ಇಂಡಿಯಾ ಅಂತ ನೋಡ್ಕೊಂಡಾಗ ಮೇಜರ್ಲಿ ನಮಗಿದು ಗೊತ್ತಿರಲೇಬೇಕು. ಸರಿನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಸೆಂಟ್ರಲ್ ಗೌರ್ನಮೆಂಟ್ ಯಾವುದೇ ಥರ ಕರ್ನಾಟಕದಲ್ಲಿ ಈ ಥರ ಒಂದು ಇನಿಷಿಯೇಟಿವ್ ಅಥವಾ ಅಡ್ವಾನ್ಸ್ ಆಗಿ ಕ್ಲಾಸಸ್ ಯಾರೂ ಮಾಡ್ತಿಲ್ಲ. ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ ಎಲ್ಲ ಎಕ್ಸಾಮ್ಸ್ಗೂ ಫ್ರೀ ಕ್ಲಾಸ್ ಪ್ರೊವೈಡ್ ಮಾಡ್ತಿದ್ದೀವಿ. ಓಕೆನಾ, ನಮ್ಮ ರಿಸಲ್ಟ್ಸ್ ನೋಡಿರ್ಬೋದು, ಮಾಡಿದ್ದು ಬರೀ ನಾವು 8 to 9 ಲೆಕ್ಚರ್ಸ್ ಅಷ್ಟೇ. NTPCಯಲ್ಲಿ 8 to ಲೆಕ್ಚರ್ಸ್ ಅಷ್ಟೇ. ನಮ್ಮ ಪ್ರೊಫೈಲ್ಗೆ ಹೋಗಿ ನೋಡಿ ಏನಿಗೆ ರಿಸಲ್ಟ್ ಸಿಕ್ಕಿದೆ ಅಂತ. ಸೊ ಈಗೂ ಸ್ಟೂಡೆಂಟ್ಸ್ ತುಂಬ ರೆಸ್ಪಾನ್ಸ್ ಬರ್ತಿದೆ, ನಮಗಂತೂ ನಿಜ ತುಂಬ ಖುಷಿಯಾಗಿದೆ. ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಯಾವುದೇ ಆದ್ರೂ ಅಷ್ಟೇ GK GS ಅಲ್ಲಿ ಪಕ್ಕಾ ನಿಮಗೆ ನಮ್ಮ ಕ್ಲಾಸಲ್ಲಿ ಫ್ರೀ ಕ್ಲಾಸಸ್ ಸಿಗುತ್ತೆ. ಯಾರ್ಯಾರು ಓದ್ತಿದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತು ಇಷ್ಟ ಆದರೆ, ಸಿರೀಸ್ ಇಷ್ಟ ಆಗ್ತಿದೆ, ಇನ್ನೂ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಏನಾದರೂ ನಿಮ್ಗೆ ಇನ್ನೂ ಬೇರೆ ಥರ ಏನಾದರೂ ಸರ್ ಹಿಂಗೆ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ, ಮತ್ತು ಒಂದು ಹಾರ್ಟ್ ಕೊಟ್ಟು ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ. ಇದು ಫಸ್ಟ್ ಸಿರೀಸ್ ಅಲ್ವಾ, ಸೊ ಐ ನೀಡ್ ಯುವರ್ ಒಪಿನಿಯನ್, ನಿಮ್ಮ ಒಪಿನಿಯನ್ನ ತಿಳಿಸಿ. ಸೊ ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟ್ ಸಿರೀಸಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.